ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ ಸರ್, ಸಿಎಂದು ಡಿ ಸಿ ಎಮ್ದು. ಹಾಂ, ಏನು ಹೇಳ್ತೀರಾ ಸರ್ ನೀವು? ಅಲ್ಲ, ಅವರು ಬ್ರೇಕ್ಫಾಸ್ಟ್ ಅವರಿಬ್ಬರು ತಗೊಳ್ಳೋದು. ನಮ್ಮನ್ನೇನೇನು ಹೇಳ್ತೀರಾ ಅಂದರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ, ಏನೂ ಇಲ್ಲ. ಅವರು ನಮ್ಮನ್ನೇನು ಕರೆದಿಲ್ಲ. ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡ್ತಾ ಇರೋವಂಥದ್ದು. ಹೈಕಮಾಂಡ್ ಸೂಚನೆಗೆ ಮಾಡ್ತಾ ಪರಸ್ಪರ ಈಗೇನು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನು ಮಹತ್ವ ಇದೆ? ಇರೋ ಗೊಂದಲ ಎಲ್ಲ ಕ್ಲಿಯರ್ ಆಗಲ್ಲ. ಅಲ್ಲ, ಈಗ ದಿನನಿತ್ಯ ಅವರ ಜೊತೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಜೊತೆಯಲ್ಲಿ ಇದ್ವಿ, ನಾವೆಲ್ಲ ಒಟ್ಟಿಗೆ ಇದ್ದೀವಪ್ಪ. ಏನು ಮಹತ್ವ ಏನಿದೆ ಅಂತ ಇವತ್ತಿನ ಮೀಟಿಂಗ್ನಲ್ಲಿ ಖಾತೆಗಳ ಹಂಚಿಕೆ ಆಗ್ಬೋದು ಅದು ನೀವು ಸ್ಪೆಕ್ಯುಲೇಟ್ ಮಾಡ್ತೀರಾ, ಗೊತ್ತಾಯ್ತಾ? ಅದು ಅಂಥ ಬೆಳವಣಿಗೆಗಳು ನಮಗೇನು ಕಾಣಿಸ್ತಾ ಇಲ್ಲ. ಅದೇನಾರು ಇದ್ದರೆ ಗೊಂದಲ ಬಗೆಹರಿಸ್ಕೊಂಡು ಬನ್ನಿ ಅನ್ನುವಂಥ ಸೂಚನೆಯನ್ನ ಹೈಕಮಾಂಡ್ ಇರ್ಬೋದು. ಯಾಕೆಂದರೆ ಈ ಗೊಂದಲ ಇರಬಾರ್ದು ಅಂತ ಎಲ್ಲರಿಗೂ ಇಚ್ಛೆ ಇದೆ. ಹೈಕಮಾಂಡ್ಗೂ ಕೂಡ ಇದನ್ನು ಬಗೆಹರಿಸ್ಬೇಕು, ಈ ರೀತಿ ಯಾವುದು ಕೂಡ ಗೊಂದಲ ಆಗಬಾರ್ದು ಅಂತೇಳಿ ಅವ್ರಿಗೂ ಇರ್ತಕ್ಕಂಥದ್ದು. ಹಾಗಾಗಿ ಹೇಳಿರ್ತಾರೆ. ಈಗ ಇಬ್ಬರು ನಾಯಕರುಗಳು ಭೇಟಿ ಮಾಡಿ ಏನಾದರೂ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ದರೆ, ನಮ್ಗೆ ಗೊತ್ತಿಲ್ಲ, ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ತಾರೆ. ಸರ್, ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ನೀವೇನಾದರೂ ಸಭೆ ಸೇರೋ ಸಾಧ್ಯತೆಗಳಿದೆಯಾ ಅಂತ? ನಾವು ಸೇರ್ತಾನೆ ಇರ್ತೀವಲ್ಲ. ಇವತ್ತು ನಾವು ಊಟಕ್ಕೆ ಸೇರ್ತೀವಿ, ನಾವು ತಿಂಡಿಗೆ ಸೇರ್ತೀವಿ. ಅದೇನು ದೊಡ್ಡ ವಿಚಾರ ಅಂತ ಹೇಳಿ ನನಗೇನು ಅನಿಸೋದಿಲ್ಲ. ನಾವು ಅವಾಗವಾಗ ಸೇರ್ತಾ ಇರ್ತೀವಿ. ಸರ್, ಈಗ ಕಳೆದ ಒಂದು ವಾರದಿಂದ ಬೆಳವಣಿಗೆಗಳನ್ನು ನೋಡಿದರೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾಳ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದು. ಯಾಕಂದರೆ ಇಷ್ಟು ದಿನ ಗೊಂದಲಗಳಿಗೆ ಇವತ್ತು ತೆರೆ ಬೀಳುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾಳ ಒಳ್ಳೆಯದು, ಒಳ್ಳೆಯ ಬೆಳವಣಿಗೆ. ತೆರೆ ಬಿದ್ದರೆ ಭಾಳ ಒಳ್ಳೇದಲ್ವಾ? ಡೆಲ್ಲಿಗೆ ಹೋಗ್ತೀರಿ ಅಂತ ಸರ್ ನಿಮ್ಮ ನೇತೃತ್ವದಲ್ಲಿ ಸಚಿವರು? ನಾವು ಹೋಗ್ತೀವಿ ಅಂತ ಎಲ್ಲೂ ಹೇಳಿಲ್ಲಲ್ಲ. ಹೇಳಿದ್ವಾ? ಇವತ್ತು ಅಲ್ಲ, ಹೇಳಿದ್ದೀವ? ಸಾಧ್ಯತೆಗಳು ನಾವು ಯಾರಾದರೂ ಹೇಳಿದ್ದೀವ? ಹೋಗ್ತಿದ್ದೀರ ನಿಮ್ಮ ನೇತೃತ್ವ? ಅಲ್ಲಪ್ಪ, ನೀವೇ ಹೇಳ್ತೀರಾ ನೀವು ಹೋಗ್ತಿದ್ದೀರಾ ಅಂತ. ನಾವೆಲ್ಲೂ ಹೇಳಿಲ್ಲ. ಹೋಗುವಂಥ ಅವಶ್ಯಕತೆ ಬಂದಾಗ ಹೋಗ್ತೀವಿ. ಈಗ ಯಾಕೆ ಅದೇ ಡೆಲ್ಲಿಗೆ ಕರೆದು ಮಾತಾಡ್ತಾರೆ ಅಂತ ಒಂದು ಮಾತಿತ್ತು ಸರ್, ಅದರಲ್ಲಿ ಏನು ಇವರು ಯಾರನ್ನ? ಸಿ ಎಮ್ ಮತ್ತು ಡಿ ಕೆ ಅವರು ಈ ಗೊಂದಲಗಳಾಗಿತ್ತಲ್ಲ, ನೀವು ಅವ್ರನ್ನೇ ಕೇಳಬೇಕಪ್ಪ, ನಾನು ಹೆಂಗೆ ಉತ್ತರ ಮಾಹಿತಿ. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.